ನಾಗಪಂಚಮಿ ಹಬ್ಬದ ಕಥೆಯು ಗರುಡ ಪುರಾಣ ಮತ್ತು ಮಹಾಭಾರತದಲ್ಲಿ ಹೇಳಲಾಗಿದೆ. ನಾಗಪಂಚಮಿ ಹಿಂದೂ ಧರ್ಮದಲ್ಲಿ ಪವಿತ್ರ ನಾಗ ದೇವತೆಗಳಿಗೆ ಅರ್ಪಿತವಾದ ಹಬ್ಬ. ಕೃಷ್ಣನು ಕಾಳಿಯ ಸರ್ಪದ ಮೇಲೆ ನೃತ್ಯ ಮಾಡುತ್ತಿರುವುದು. ಯಮುನಾ ನದಿಯಲ್ಲಿ ವಿಷವಾಯು ಹರಡುತ್ತಿದ್ದ ಕಾಳಿಂಗ ಎಂಬ ಭಯಾನಕ ಸರ್ಪನನ್ನು ಬಾಲಕ ಕೃಷ್ಣನು ಸಮವಸ್ತ್ರ ಮಾಡಿಕೊಂಡು ಅದರ ಮೇಲೆಯೇ ನೃತ್ಯ ಮಾಡಿದನು. ಈ ಅದ್ಭುತದಿಂದ ನಾಗಗಳು ದೇವತ್ವ ಪಡೆದರು. ಜನಮೇಜಯನ ಸರ್ಪಯಾಗ. ಮಹಾಭಾರತದ ಪ್ರಕಾರ ರಾಜ ಜನಮೇಜಯನು ತನ್ನ ತಂದೆ ಪಾರೀಕ್ಷಿಣನ ಸರ್ಪದ ಕಡಿತದಿಂದ ಸಂಭವಿಸಿದ ಮರಣದ ಪ್ರತೀಕಾರಕ್ಕಾಗಿ ಸರ್ಪಸತ್ರ ಯಜ್ಞವನ್ನು ನಡೆಸಿದನು. ಲಕ್ಷಾಂತರ ನಾಗಗಳು ಅಗ್ನಿಗೆ ಬಲಿಯಾಗುತ್ತಿದ್ದ ಸಂದರ್ಭದಲ್ಲಿ ಋಷಿ ಅಸ್ತಿಕ ಪ್ರತ್ಯಕ್ಷವಾಗುವನು. ಋಷಿ ಅಸ್ತಿಕನು ಆಗಮಿಸಿ ಯಜ್ಞವನ್ನು ನಿಲ್ಲಿಸುತ್ತಾನೆ. ಆ ದಿನದಿಂದ ನಾಗರ ಪಂಚಮಿ ಹಬ್ಬವನ್ನಾಗಿ ಆಚರಿಸಲಾಗುತ್ತಿದೆ. ನಾಗಪಂಚಮಿ ದಿನ ಹಾಲು ಮತ್ತು ಅರ್ಚನೆಗಳೊಂದಿಗೆ ನಾಗ ದೇವತೆಗಳಿಗೆ ಪೂಜೆ ಮಾಡಲಾಗುತ್ತದೆ. ಇದರಿಂದ ನಾಗದೋಷ, ಸರ್ಪಭಯದಿಂದ ರಕ್ಷಣೆ ಸಿಗುತ್ತದೆ ಎಂಬ ನಂಬಿಕೆಯಿದೆ. ನಾಗಪಂಚಮಿ ನಿಸರ್ಗ, ದೇವತೆ ಮತ್ತು ಮಾನವನ ನಡುವಿನ ಸಂವಾದದ ಪವಿತ್ರ ದಿನ.